ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದು ನವೆಂಬರ್ 15 ಕಾರ್ತಿಕ ಪೌರ್ಣಿಮೆ ಅಥವಾ ಗೌರಿ ಹುಣ್ಣಿಮೆ ಅಂತ ಕರೀತಾರೆ. ಅದರಲ್ಲೂ ಕೂಡ ಶುಭ ಶುಕ್ರವಾರದಂದು ವಿಶೇಷವಾಗಿ ಈ ಹುಣ್ಣಿಮೆ ಬಂದಿದೆ. ಈ ದಿನ ಕೆಲವೊಂದು ವಿಧಿವಿಧಾನಗಳನ್ನು ಪಾಲಿಸಿದರೆ ಶಿವಾನುಗ್ರಹದಿಂದ ಸರ್ವ ಸಂಪದಗಳು ಪ್ರಾಪ್ತಿಯಾಗುತ್ತೆ. ಆಂಜನೇಯ ಸ್ವಾಮಿಯ ವಿಶೇಷ ಕೃಪೆ ಲಭಿಸುತ್ತೆ. ನಿಮ್ಮೆಲ್ಲ ಕಷ್ಟಗಳಿಗೆ ಮುಕ್ತಿ ನೀಡಿ ಯಶಸ್ಸು ಕೊಡುವ ಸರಳ ವಿಧಾನಗಳು ಯಾವುವು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಕಾರ್ತಿಕ ಪೌರ್ಣಿಮೆಯ ದಿನ ಮಾಡಬೇಕಾದ ಮೊದಲ ಕೆಲಸ ಏನೆಂದರೆ ಅದು ದೀಪಾರಾಧನೆ. ಮನೆಯಲ್ಲಿ ಅಥವಾ ದೇವಾಲಯಗಳಲ್ಲಿ ನಿಮ್ಮ ಕೈಲಾದಷ್ಟು ದೀಪಗಳನ್ನು ಬೆಳಗಿಸಿ ದೇವರ ದರ್ಶನವನ್ನು ಮಾಡಿ ಮನೆಗೆ ಬರಬೇಕು. ಇದರಿಂದ ನಿಮಗೆ ಮತ್ತು ನಿಮ್ಮ ಮನೆಗೆ ಇರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು, ನೆಗೆಟಿವ್ ಶಕ್ತಿಗಳು, ದುಷ್ಟಶಕ್ತಿಗಳು, ದೃಷ್ಟಿ ದೋಷಗಳು ತೊಲಗಿ ಹೋಗುತ್ತವೆ. ದೇವರ ಅನುಗ್ರಹ ನಿಮಗೆ ಪ್ರಾಪ್ತವಾಗುತ್ತೆ. ಎರಡನೇದಾಗಿ ಶಿವ ದೇವಾಲಯಗಳಲ್ಲಿ ಹಾಗೆ ವಿಷ್ಣು ದೇವಾಲಯಗಳಲ್ಲಿ ದೀಪಾರಾಧನೆಯನ್ನು ಮಾಡೋದು. ಜೊತೆಗೆ ಅಲ್ಲಿ ಮಾಡಿರ್ತಕ್ಕಂತಹ ದೀಪಾರಾಧನೆಯ ದರ್ಶನವನ್ನು ಮಾಡುತ್ತಾ ಬೇರೆಯವರು ಹಚ್ಚಿದಂತಹ ದೀಪ ಆರಿದರೆ ಅದನ್ನು ನಿಮ್ಮ ಕೈಯಿಂದ ಬೆಳಗಿಸಬೇಕು. ಇದರಿಂದ ಉತ್ತಮ ಫಲಗಳು ಸಿಗುತ್ತೆ. ಸಾಕ್ಷಾತ್ ಆಂಜನೇಯ ಸ್ವಾಮಿಯು ಲಂಕಾ ದಹನ ಮಾಡಿದ್ದು ಕಾರ್ತಿಕೆಯ ಹುಣ್ಣಿಮೆಯ ದಿನದಂದೇ. ಆದ್ದರಿಂದ ಆ ದಿನ ಮರೆಯದೆ ಪ್ರತಿಯೊಬ್ಬರೂ ಕೂಡ ಆಂಜನೇಯ ಸ್ವಾಮಿಯ ದೇಗುಲದಲ್ಲಿ ಕೂಡ ದೀಪಾರಾಧನೆಯನ್ನು ಮಾಡಬೇಕು. ಹಾಗೆ ಆಂಜನೇಯ ಸ್ವಾಮಿಗೆ ಪ್ರದಕ್ಷಿಣೆಯನ್ನು ಮಾಡುತ್ತಾ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡ್ಕೋಬೇಕು. ಈ ಕೆಲಸವನ್ನು ಇವತ್ತಿನ ದಿನ ಮಾಡೋದ್ರಿಂದ ವರ್ಷ ಪೂರ್ತಿ ಆಂಜನೇಯ ಸ್ವಾಮಿಯ ರಕ್ಷಣೆ ಹಾಗೂ ಅನುಗ್ರಹ ಸದಾ ನಿಮ್ಮೊಂದಿಗೆ ಇರುತ್ತದೆ. ಕಾರ್ತಿಕ ಹುಣ್ಣಿಮೆಯ ದಿನ ಮಹಿಳೆಯರು ಅರಿಶಿನ, ಕುಂಕುಮ, ಬಳೆ, ರವಿಕೆ ಸಮೇತ ತಾಂಬೂಲ ದಾನವನ್ನು ಮಾಡಿದರೆ ಭೂಲಾಭ ಪ್ರಾಪ್ತಿಯಾಗುತ್ತದೆ. ಸ್ವಂತ ಮನೆಯ ಕನಸು ನನಸಾಗುತ್ತೆ. ನಮಗೂ ಕೂಡ ಒಂದು ಸೈಟ್ ತಗೋಬೇಕು, ಮನೆ ತಗೋಬೇಕು ಅನ್ನೋ ಆಸೆ ನಿಮ್ಮದಾಗಿದ್ರೆ ಮುತ್ತೈದೆಯರಿಗೆ ಈ ದಿನ ತಾಂಬೂಲ ದಾನವನ್ನ ಮಾಡಿ. ಈ ದಿನ ದೇವಾಲಯದಲ್ಲಿ ಬ್ರಾಹ್ಮಣರಿಗೆ ದಕ್ಷಿಣ ಸಮೇತ ತೆಂಗಿನಕಾಯಿಯ ದಾನವನ್ನ ಮಾಡಬೇಕು. ಇದರಿಂದ ವಿವಿಧ ರೀತಿಯ ದೋಷಗಳು ದೂರವಾಗುತ್ತದೆ. ಕಾರ್ತಿಕ ಹುಣ್ಣಿಮೆಯ ದಿನ ನೆಲ್ಲಿಕಾಯಿ ದಾನವನ್ನ ಮಾಡಿದ್ರೆ ಜಾತಕ ದೋಷಗಳು, ಎಲ್ಲ ವಿಧವಾದಂತಹ ದಾರಿದ್ರ್ಯ ದೋಷಗಳು ದೂರವಾಗುತ್ತದೆ ಎಂದು ಸ್ಕಂದ ಪುರಾಣದಲ್ಲಿ ಹೇಳಲಾಗಿದೆ. ಆದ್ದರಿಂದ ಇವತ್ತಿನ ದಿನ ನೆಲ್ಲಿಕಾಯಿಯ ದಾನವನ್ನ ಮಾಡಬೇಕು. ಈ ದಿನ ಮನೆಯಲ್ಲಿ ಅಥವಾ ದೇಗುಲಗಳಲ್ಲಿ 365 ಬತ್ತಿಗಳ ದೀಪ ಅಂದ್ರೆ 720 ಬತ್ತಿಗಳ ದೀಪವನ್ನ ಬೆಳಗಿಸಿದ್ರೆ ವರ್ಷ ಪೂರ್ತಿ ತಿಳಿಯದೇನೋ ಮಾಡಿದಂತಹ ತಪ್ಪುಗಳು, ದೋಷಗಳು ದೂರವಾಗುತ್ತದೆ. ನಿತ್ಯವೂ ದೀಪಾರಾಧನೆಯನ್ನು ಮಾಡಲು ಸಾಧ್ಯವಾಗಿಲ್ಲ ಅನ್ನೋದಾದರೆ ಈ 720 ಬತ್ತಿಗಳ ದೀಪವನ್ನು ಬೆಳಗಿಸಿದ್ರೆ ವರ್ಷದ ಅಷ್ಟು ದಿನ ದೀಪಾರಾಧನೆ ಮಾಡಿದ ಅಖಂಡ ಪುಣ್ಯವು ಫಲಪ್ರಾಪ್ತಿಯಾಗುತ್ತದೆ. ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ 365 ಬತ್ತಿಗಳ ದೀಪಾರಾಧನೆ ಮಾಡಿಕೊಳ್ತೀರಾ. ಆದರೆ ಈ ಒಂದು ವಿಚಾರ ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ. 365 ದಿನಗಳು ಎನ್ನುವುದು ಇಂಗ್ಲಿಷ್ ಕ್ಯಾಲೆಂಡರ್ನಲ್ಲಿ ಬರುವಂತಹ ದಿನಗಳಾಗಿರುತ್ತೆ. ನಮ್ಮ ಹಿಂದೂ ಧರ್ಮದ ಪ್ರಕಾರ 30 ದಿನಗಳಂತೆ 12 ಮಾಸಕ್ಕೆ ಲೆಕ್ಕ ಹಾಕಿದಾಗ ವಿಶೇಷವಾಗಿ 360 ದಿನಗಳು ಬರುತ್ತೆ. ಆದರೆ ಒಂಟಿ ಬತ್ತಿಗಳ ದೀಪವನ್ನ ಬೆಳಗಿಸಬಾರದು. ಆದ್ದರಿಂದ 360 ಪ್ಲಸ್ 360 ಒಟ್ಟು 720 ಬತ್ತಿಗಳ ದೀಪಾರಾಧನೆಯನ್ನ ಮಾಡಿದರೆ ಮಾತ್ರ ಈ ವಿಶೇಷ ಫಲ ಹಾಗೂ ಪುಣ್ಯ ಲಭಿಸುತ್ತೆ. ಈ 360 ಬತ್ತಿ ಅಂದರೆ 720 ಬತ್ತಿಗಳ ದೀಪಗಳನ್ನ ನಿಮ್ಮ ಮನೆಯಲ್ಲಿ ಮನೆಯ ಯಜಮಾನಿ ಮಾತ್ರವಲ್ಲದೆ ಮನೆಯ ಯಜಮಾನ ಕೂಡ ಅಂದರೆ ಪತಿ ಪತ್ನಿ ಇಬ್ಬರೂ ಸಹಿತ ಈ ದೀಪಾರಾಧನೆಯನ್ನು ದೀಪಕ್ಕೆ ಪೂಜೆಯನ್ನ ಮಾಡಿ. ಹೀಗೆ ಮಾಡಿದ್ರೆ ವಿಶೇಷ ರೀತಿಯಲ್ಲಿ ಅದೃಷ್ಟ ಕೂಡಿ ಬರುತ್ತೆ. ಸರ್ವದೋಷಗಳು ದೂರವಾಗುತ್ತೆ. ಈ ದಿನ ಹಾಲಿನಿಂದ ಈ ಕೆಲಸ ಮಾಡಿದರೆ ಅದ್ಭುತವಾಗಿ ಮನೆಯ ಸದಸ್ಯರಿಗೆ ಆರೋಗ್ಯ, ಚಂದ್ರಬಲ, ಲಕ್ಷ್ಮೀ ಕೃಪೆ ಪ್ರಾಪ್ತವಾಗುತ್ತೆ. ಕಾರ್ತಿಕ ಹುಣ್ಣಿಮೆಯ ದಿನ ರಾತ್ರಿ 1 ಲೋಟ ಅಥವಾ 1 ಚೊಂಬಿನಷ್ಟು ಹಾಲನ್ನು ಚಂದ್ರನ ಬೆಳಕಿನಲ್ಲಿ ಸ್ವಲ್ಪ ಕಾಲ ಇಡಬೇಕು. ನಂತರ ಆ ಹಾಲನ್ನು
ಮನೆಯ ಎಲ್ಲ ಸದಸ್ಯರು ಸ್ವೀಕರಿಸಬೇಕು. ಸ್ವೀಕರಿಸುವಾಗ ಶಿವಾಯ ಎಂದು ಹೇಳಿಕೊಳ್ಳಬೇಕು. ಹೀಗೆ ಮಾಡೋದ್ರಿಂದ ಚಂದ್ರನ ಅನುಗ್ರಹ, ಲಕ್ಷ್ಮಿಯ ಕೃಪೆ, ಶಿವಕೃಪೆ ಪ್ರಾಪ್ತಿಯಾಗುತ್ತದೆ. ಹುಣ್ಣಿಮೆಯ ಸಂಪೂರ್ಣ ಫಲ ಲಭಿಸಿ ಎಲ್ಲವೂ ಶುಭವಾಗುತ್ತದೆ. ಕಾರ್ತಿಕ ಹುಣ್ಣಿಮೆಯ ದಿನ ಅಂದರೆ ಇವತ್ತಿನ ದಿನ ಸತ್ಯನಾರಾಯಣರ ಪೂಜೆಯನ್ನು ಮಾಡಿ ಸತ್ಯನಾರಾಯಣರ ಕಥೆಯನ್ನು ಕೇಳಿದರೆ ಅತ್ಯಂತ ಒಳ್ಳೆಯ ಪುಣ್ಯ ಲಭಿಸುತ್ತದೆ. ಹಾಗೆ ಅದ್ಭುತವಾದ ಏಳಿಗೆಯನ್ನು ಸಹ ನೀವು ಕಾಣಬಹುದು. ಹಾಗೆ ಯಾರಿಗೆ ಉದ್ಯೋಗದ ಸಮಸ್ಯೆಗಳು ಹೆಚ್ಚಾಗಿರುತ್ತದೆಯೋ, ಹಣಕಾಸು ಕಷ್ಟದ ಕಾಲಕ್ಕೆ ಸಿಗದೆ ಯಾವಾಗಲೂ ಹಣದ ಸಮಸ್ಯೆ ಎದುರಾಗುತ್ತಿರುತ್ತದೆಯೋ, ವ್ಯಾಪಾರ ನಷ್ಟದಿಂದ ತೊಂದರೆಯಾಗುತ್ತಿದ್ದರೆ ತಪ್ಪದೆ ಈ ಕೆಲಸ ಇಂದು ಮಾಡಿ. ಕಬ್ಬಿನ ಹಾಲಿನಿಂದ ಶಿವನಿಗೆ ಅಭಿಷೇಕವನ್ನ ಮಾಡಿ ಸಿಹಿ ಪೊಂಗಲನ್ನು ನೈವೇದ್ಯವಾಗಿ ಅರ್ಪಿಸಿ. ಇದರಿಂದ ಉದ್ಯೋಗ, ವ್ಯಾಪಾರದ ಸಮಸ್ಯೆ ಎಲ್ಲ ತೊಂದರೆಗಳು ಕಳೆದು ಧನ ಲಾಭ ಉಂಟಾಗುತ್ತೆ. ಹಾಗೆ ಮಾಟ ಮಂತ್ರ, ಶತ್ರುಗಳ ಕಾಟ, ದುಷ್ಟಶಕ್ತಿಗಳ ಕಾಟ ಕೂಡ ನಿವಾರಣೆ ಆಗುತ್ತೆ. ನೋಡಿದ್ರಲ್ಲ, ಕಾರ್ತಿಕ ಹುಣ್ಣಿಮೆಯ ದಿನ ಯಾವೆಲ್ಲ ವಿಧಿವಿಧಾನದಿಂದ ಪೂಜೆ ಮಾಡಿದ್ರೆ ಧನ ಹಾಗೂ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ.